ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಕ್ರೋಶಾ ಗುಚ್ಚ ಡಿಸೈನ್ ತೋರಿಸಿದ್ದೀನಿ, ನ್ಯೂ ಡಿಸೈನ್. ಸೊ ಇದಕ್ಕೆ ಕ್ರೋಶಾ ನೀಡಲ್ ನಂಬರ್ ಬಂದು 10 ತೊಗೋತಾ ಇದ್ದೀನಿ. 11 ಆದ್ರೂ ನಡೆಯುತ್ತೆ, 9 ಕೂಡ ತೊಗೋಬೋದು. ಆಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬರೀ 2 ಸ್ಟೆಪ್ಪಲ್ಲೇ ಹಾಕಿದ್ದೀನಿ ಫ್ರೆಂಡ್ಸ್. ಡಿಸೈನು ಟ್ರಿಪಲ್ ಆರ್ಚ್ ಬರುತ್ತೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಬೇಕಂದರೆ ಡಿಫ್ರೆಂಟ್ ಕಲರ್ಸು ಹಾಕೋಬೋದು ನೀವು, ಸೆಪ್ರೇಟ್ ಸ್ಟೆಪ್ ಟೈಪು. ನಾನಿಲ್ಲಿ 2 ಸ್ಟೆಪ್ಪಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ. ಸ್ಟಾರ್ಟಿಂಗು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಅಲ್ಲಿಂದ 5 ಚೈನ್ಸ್ ಹಾಕ್ಕೊಳ್ಳೋಣ. 3, 4, 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಇಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 3 ಚೈನ್ಸ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ಸ್ನ ಹಾಕ್ಕೊಳ್ಳೋಣ. 1 ಚೈನ್, 2 ಚೈನ್, 3 ಚೈನ್. 3 ಚೈನ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಸ್ಟಾರ್ಟಿಂಗ್ 5 ಚೈನ್ ಆಯಿತು. 5 ಆದಮೇಲೆ 3 2 ಸತಿ ಹಾಕ್ಕೊಳ್ತೀನಿ. ಇನ್ನೂ 1 ಟೈಮ್ ಹಾಕ್ಕೊಳ್ಳೋಣ. 1 ಚೈನ್, 2 ಚೈನ್, 3 ಚೈನ್. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ 5 ಚೈನ್ ಆಯಿತು. 5 3 3 ಹಾಕಿ ಆದಮೇಲೆ ಸೊ ಇಲ್ಲಿ 6 ಚೈನ್ ಮಾಡ್ಕೊಳ್ಳೋಣ. ಮತ್ತೆ ನಾವು 6 ಚೈನ್ಸ್ ಮಾಡ್ಕೋಬೇಕು. 6 ಚೈನ್ ಮಾಡಿಕೊಂಡು ಸ್ವಲ್ಪ ಲೂಸ್ ಆಗಿ ಫ್ರೆಂಡ್ಸ್, ಯು ಶೇಪಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ತೊಗೋಬಾರ್ದು. 1 ಪಾಯಿಂಟ್ ಹಿಂದಗಡೆ 5 ಚೈನ್ ಅಷ್ಟು ಗ್ಯಾಪಲ್ಲಿ ನಾನು 6 ಚೈನ್ಸ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಯು ಶೇಪ್ ಟೈಪ್ ಬರುತ್ತೆ ನಮಗೆ. 6 ಚೈನ್ ಈ ರೀತಿ ಲೂಸ್ ಆಗಿರಬೇಕು. ಸೊ ಫಸ್ಟ್ 5 ಹಾಕಿದ್ದೀನಿ, ಮತ್ತು 3 3 6 ಹಾಕ್ಕೊಂಡಿದ್ದೀನಿ. ಸೊ 5 3 3 6 ಹಾಕ್ಕೊಂಡು ಇವಾಗ ನೋಡಿ ಮತ್ತೆ 6 ಚೈನೇ ಹಾಕೋತೀನಿ ಫ್ರೆಂಡ್ಸ್. ಇವಾಗ ಬ್ಯಾಕ್ ಸೈಡಿಂದ ಬರಬೇಕು. ನಾನು ಹೇಳ್ದಲ್ಲ 2 ಸ್ಟೆಪ್ ಅಂತ. 2 ಸ್ಟೆಪ್ ಟ್ರಿಪಲ್ ಆರ್ಚ್ ಅಂದರೆ ಸ್ವಲ್ಪ ಬ್ಯಾಕ್ ಸೈಡ್ಗೂ ಹೋಗಿ ನಾವು ವರ್ಕ್ ಮಾಡಬೇಕಾಗತ್ತೆ. 6 ಚೈನ್ಸ್ ಹಾಕ್ಬಿಟ್ಟು ನೋಡಿ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ತೀನಿ. ಅಲ್ಲಿ 6 ಚೈನ್ ಲಾಕ್ ಇದೆ ಅಲ್ವಾ ಸಿಂಗಲ್ ಕ್ರೋಶೆ ಬ್ಯಾಕ್ ಸೈಡಿಂದ, ಅದೇ ಸಿಂಗಲ್ ಕ್ರೋಶೆಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಮತ್ತೆ 1 ಟೈಮ್ 3 ಚೈನ್ ಕೂಡ ಹಾಕೋತೀನಿ ಫ್ರೆಂಡ್ಸ್. 6 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಲಾಕ್ ಮಾಡಿದ್ದೀನಿ. ಮತ್ತು 3 ಚೈನ್ ಹಾಕಿಬಿಟ್ಟು ಬ್ಯಾಕ್ ಸೈಡಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಸೊ ಅಲ್ಲಿಗೆ ನಾನು ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 6 ಚೈನ್ ಲಾಕ್ ಮಾಡಿಕೊಂಡು ಇವಾಗ 3 ಚೈನ್ ಕೂಡ ಲಾಕ್ ಮಾಡ್ಕೊಳ್ತೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಇವಾಗ ಟರ್ನ್ ಮಾಡ್ಕೊಳ್ಳೋಣ. ಇವಾಗ 6 ಚೈನ್ ಬ್ಯಾಕ್ ಸೈಡ್ ಬಂದಿದ್ದೀವಿ, 3 ಚೈನ್ ಬ್ಯಾಕ್ ಸೈಡ್ ಬಂದಿದ್ದೀವಿ ಅಲ್ವಾ. ಡೈರೆಕ್ಟಾಗಿ ಫ್ರೆಂಡ್ಸ್ ಅಲ್ಲಿಂದ ಇವಾಗ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ಳೋಣ. 6 3 ಬ್ಯಾಕ್ ಸೈಡಿಂದ ವಾಪಸ್ ಬಂದಮೇಲೆ ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ಕೋಬೇಕು. 2 ಟೈಮ್ಸ್ ದಾರ ಸುತ್ಕೊಂಡಿದ್ದೀನಿ. 2 ಟೈಮ್ಸ್ ದಾರ ಸುತ್ಕೊಂಡು ಇವಾಗ 6 ಚೈನ್ 2 ಸತಿ ಹಾಕಿದ್ದೀವಲ್ಲ ಅದ್ರ ಒಳಗಡೆ ನೀಡಲ್ದ ಹಾಕಿ ದಾರನ ತೊಗೊಂಡು ಬಂದು 4 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ನೆಕ್ಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು ಇನ್ನೂ 2 ದಾರ 1 ಮಾಡ್ಕೊಳ್ಳೋಣ. ನಮಗೆ ಟ್ರಿಪಲ್ ಕ್ರೋಶೆ ಆಗುತ್ತೆ. 3 ಚೈನ್ ಅಷ್ಟು ಲೆಂತ್ ಬರುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ ಸೇಮ್ ಲೆಂತಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಂಡು ಹೋಗೋಣ. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಸತಿ, 2 ದಾರ 1 ಸತಿ, ಮತ್ತು 2 ದಾರ 1 ಸತಿ ಆ ಥರ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ಳೋಣ. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಟೈಮ್, 2 ದಾರ 1 ಟೈಮ್, ಮತ್ತು 2 ದಾರ 1 ಟೈಮ್ ಈ ರೀತಿ ಸೇಮ್ ಗ್ಯಾಪಲ್ಲಿ ಹೋಗಿ ಅಂತಂದ್ಬಿಟ್ಟು ಟ್ರಿಪಲ್ ಕ್ರೋಶಸ್ನ ಮಾಡ್ಕೋಬೇಕು. ನಾವು ಸ್ಟಾರ್ಟಿಂಗ್ ಬ್ಯಾಕ್ ಸೈಡಿಂದ 3 ಚೈನ್ ಮಾಡಿದ್ವಿ ಅಲ್ಲ ಫ್ರೆಂಡ್ಸ್, ಅದನ್ನು ಸೇರಿಸ್ಕೊಂಡು ನಾನು 14 ಕಂಬಗಳನ್ನ ಮಾಡ್ಕೊಳ್ತೀನಿ. ಅದನ್ನು ಬಿಟ್ಟರೆ ಸ್ಟಾರ್ಟಿಂಗ್ 3 ಚೈನ್ ಅಷ್ಟು ಬಿಟ್ಟರೆ ನಾವು ಬಿಟ್ಟು 14 ಕಂಬ ಮಾಡ್ಕೊಳ್ತೀನಿ. ಸೊ ಅದನ್ನು ಬಿಟ್ಟು 13 ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಅದನ್ನು ಸೇರಿಸಿದ್ರೆ 14 ಟ್ರಿಪಲ್ ಕ್ರೋಶೆ. ಲಾಸ್ಟಲ್ಲಿ 1 ಟ್ರಿಪಲ್ ಕ್ರೋಶೆನ ನೋಡಿ ಸಿಂಗಲ್ ಕ್ರೋಶೆಗೆ ಎಕ್ಸ್ಟ್ರಾ ಆಯಿತು, ಇದನ್ನು ಆ್ಯಡ್ ಮಾಡ್ಕೊಂಡಿಲ್ಲ ನಾನು ಕಂಬಗಳಿಗೆ. ಇದು ಎಕ್ಸ್ಟ್ರಾ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನಾನು. ಸಿಂಗಲ್ ಕ್ರೋಶೆಗೆ ಮಾಡ್ಕೋಬೇಕು, ಯಾಕಂದರೆ ಬೇಸ್ ಲೈನ್ ಹಾಕಿಲ್ಲ ಅಲ್ವಾ ಫ್ರೆಂಡ್ಸ್. ಇದು ಬೇಸ್ ಆಗುತ್ತೆ ನಮಗೆ. ಇದು ಸ್ಟಾರ್ಟಿಂಗ್ ಎಷ್ಟು ಗ್ಯಾಪ್ ಬಿಟ್ಟಿದ್ವಿ ಅಷ್ಟೇ ಗ್ಯಾಪಿಗೆ, ಅಂದರೆ 3 ಚೈನ್ ಅಷ್ಟು ಗ್ಯಾಪಿಗೆ ನಾನು
ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಡೈರೆಕ್ಟ್ ಸಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನಮಗೆ ಆರ್ಚ್ ಬರುತ್ತೆ. ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ನೀಟಾಗಿ ಸೆಟ್ ಮಾಡ್ಕೋಬೇಕು. ಅಲ್ಲಿಂದ 1 ಟೈಮ್ 3 ಚೈನ್ ಹಾಕೋಣ. ಸ್ಟಾರ್ಟಿಂಗ್ 2 ಟೈಮ್ ಹಾಕಿದ್ವಿ, ಇವಾಗ ಆರ್ಚ್ ಆಗಿದ ತಕ್ಷಣ, ಲಾಕ್ ಆದ ತಕ್ಷಣ 1 ಟೈಮ್ 3 ಚೈನ್ ಮಾಡ್ತಾ ಇದ್ದೀನಿ. ಸೊ 5 ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಇನ್ನೊಂದು ಸರ್ತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು 5 ಚೈನ್ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ 5 3 3 6 ಹಾಕಿದ್ದೀವಿ ಫ್ರೆಂಡ್ಸ್. ಆರ್ಚ್ ಆಗಿದ ತಕ್ಷಣ ನಾವು 3 ಚೈನ್ ಮಾಡಿಬಿಟ್ಟು 5 ಚೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಸತಿ ಆರ್ಚ್ ಆಗಿದ ತಕ್ಷಣ 3 5 3 6 3 5 3 6 ಸ್ಟಾರ್ಟಿಂಗ್ ಮಾತ್ರ ಫ್ರೆಂಡ್ಸ್ 5 6 5 3 3 6 ಹಾಕೋಬೇಕು. ಅಂದರೆ ಚೈನ್ಸ್ ಕೌಂಟ್ ಹೇಳ್ತಾ ಇದ್ದೀನಿ ನಾನು. 5 ಚೈನ್ ಆದಮೇಲೆ 3 3 ಟೈಮ್ಸ್ 3 3 ಚೈನು 2 ಸತಿ ಹಾಕ್ಕೊಳ್ತೀನಿ, 6 ಚೈನ್ ಹಾಕೋತೀನಿ. ಪ್ರತಿ ಆರ್ಚ್ ಆಗಿದ ತಕ್ಷಣ ನಾವು 3 5 3 3 6 3 5 3 3 6 ಆ ಥರ ಹಾಕ್ಕೊಂಡು ಹೋಗ್ಬೇಕು. ನೋಡಿ 3 ಚೈನ್ ಆಯಿತು, 5 ಚೈನ್ ಆಯಿತು. ಇವಾಗ 2 ಸತಿ 3 3 ಚೈನ್ ಹಾಕ್ತೀನಿ, 6 ಚೈನ್ ಹಾಕೋತೀನಿ. ಸ್ವಲ್ಪ ಇದು ಸೇಮ್ ಸ್ಟೆಪ್ಪಲ್ಲಿ ತೊಗೊಂಡ್ರೆ ಫ್ರೆಂಡ್ಸ್, 2 ಸ್ಟೆಪ್ನ ನಾವು ಒಂದೇ ಸ್ಟೆಪ್ ಮಾಡಿದ್ರೆ ಕೌಂಟಿಂಗ್ಸ್ನ ನೀವು ಕರೆಕ್ಟಾಗಿ ಹಾಕ್ಕೋಬೇಕಾಗತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟು. ಮಿಸ್ ಮಾಡ್ತೀರಾ, ಕೌಂಟಿಂಗ್ಸ್ ಕರೆಕ್ಟಾಗಿ ನೀವು ಮಾಡ್ಕೊಂಡು ಹೋಗಬೇಕು. ಇವಾಗ 3 5 ಆಯಿತು, 3 3 6 ಹಾಕೋತಾ ಇದ್ದೀನಿ. 6 ಹಾಕ್ಕೊಂಡು ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಯು ಶೇಪಲ್ಲಿ ಈ ರೀತಿ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ, ಸಾರಿ, ಯು ಶೇಪಲ್ಲಿ ಲಾಕ್ ಮಾಡಿಕೊಂಡು ಅಗೇನ್ 6 ಹಾಕ್ಕೊಂಡು ಬ್ಯಾಕ್ ಸೈಡ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 6 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ, ಅಂದರೆ ಲಾಕ್ ಮಾಡ್ಕೊಳ್ಳೋಣ. ಸೇಮ್ 6 ಚೈನ್ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 3 ಚೈನ್ ಹಾಕಿ ಕೂಡ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ಳೋಣ. 6 ಮತ್ತು 3 ಎರಡು ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟ್ ಸೈಡ್ ಟರ್ನ್ ಆದಮೇಲೆ ಅಲ್ಲಿಂದ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಈ 6 ಚೈನ್ ಏನಿದೆ ಡೈರೆಕ್ಟಾಗಿ ಅದೆರಡನ್ನು ಸೇರಿಸ್ಕೊಂಡು ನಾನು ನೀಡಲ್ನ ಹಾಕಿ ದಾರನ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, 2 ದಾರ ಒಂದು ಸತಿ, ಈ ರೀತಿ 3 ಟೈಮ್ಸ್ ಮಾಡಿದ್ರೆ ಟ್ರಿಪಲ್ ಕ್ರೋಶೆ ಅಂತೀವಲ್ಲ, ಟ್ರಿಪಲ್ ಕ್ರೋಶೆನ ಫಿಲ್ ಮಾಡ್ಕೋತಾ ಇದ್ದೀನಿ. ಒಟ್ಟು ನಾನು 3 ಚೈನ್ ಬ್ಯಾಕ್ ಸೈಡಿಂದ 3 ಚೈನ್ನ ಸೇರಿಸ್ಕೊಂಡು 14 ಕಂಬಗಳನ್ನ ಮಾಡ್ತೀನಿ. 14 ಕಂಬ ಮಾಡಿ ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆಗೆ ಎಕ್ಸ್ಟ್ರಾ ಕಂಬನ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆಗೆ ಎಕ್ಸ್ಟ್ರಾ ಕಂಬ ಮಾಡಿ ಡೈರೆಕ್ಟಾಗಿ ಸಾರಿಗೆ ಲಾಕ್ ಮಾಡಿ ಮತ್ತು 3 ಚೈನ್ 5 ಚೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ಫ್ರೆಂಡ್ಸ್. ಹಾಗೆ ಮಾಡ್ಕೋಬೇಕು. 3 ಚೈನ್ 5 ಚೈನ್ 3 ಚೈನ್ 3 ಚೈನ್ 6 ಚೈನ್ ಆ ಥರ ಮಾಡ್ಕೋಬೇಕು. ಸೊ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಫುಲ್ ಸ್ಯಾರಿ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ನಮಗೆ ಸೆಕೆಂಡ್ ಆರ್ಚು ಥರ್ಡ್ ಆರ್ಚು ಒಟ್ಟಿಗೆ ಬರುತ್ತೆ. ಸ್ಟಾರ್ಟಿಂಗ್ ಬೇಸ್ ಲೈನು ಒಂದು ಆರ್ಚ್ ಸ್ಟೆಪ್ ಬಂದಿದೆ ಅಲ್ವಾ, ಇವಾಗ ಸೆಕೆಂಡ್ ಆರ್ಚು ಥರ್ಡ್ ಆರ್ಚು ಟ್ರಿಪಲ್ ಆರ್ಚ್ ಅಂತ ಹೇಳಿದೆ ಅಲ್ಲ ಫ್ರೆಂಡ್ಸ್, ಅದು ಎರಡು ಒಟ್ಟಿಗೆ ಇದರಲ್ಲಿ ಬರುತ್ತೆ. ಸೊ ಬೇಡ ಅಂದರೆ ನೀವು ಸಪ್ರೇಟ್ ಸ್ಟೆಪ್ಪಲ್ಲಿ ಕೂಡ ನೀವು ಮಾಡ್ಕೋಬೋದು ಈ ಡಿಸೈನ್ನ. ಸೊ ತುಂಬ ಸ್ಟೆಪ್ ವೈಸ್ ಆಗಿಬಿಡುತ್ತೆ, ನಿಮಗೆ 4 to 5 ಸ್ಟೆಪ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ಬಟ್ ಸೇಮ್ ಕಲರಲ್ಲಿ ಬರುತ್ತೆ ಸೆಕೆಂಡ್ ಸ್ಟೆಪ್ಪು ಮತ್ತು ಥರ್ಡ್ ಸ್ಟೆಪ್ಪು. ಸೊ 5 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ 5 ಚೈನ್ ಹಾಕಿಬಿಟ್ಟು, ಅಂದರೆ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿದ್ದೀನಿ. 2 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಅಲ್ಲ ಫ್ರೆಂಡ್ಸ್, 1 ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕಿ ಅದು ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. 5 ಚೈನ್ ಲಾಕ್ ಆದ ತಕ್ಷಣ 2 ಚೈನ್ ಮಾಡಿಕೊಂಡು ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿಬಿಟ್ಟು ಅಲ್ಲಿಂದ ಡೈರೆಕ್ಟಾಗೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. 1 ಟೈಮ್ ದಾರ ಸುತ್ಕೋಬೇಕು. ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಸಿಂಗಲ್ ಕ್ರೋಶೆ, ಐ ಮೀನ್ ಮೇಲ್ಗಡೆ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದ್ರ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ. ಸೊ ನೋಡಿ, ಫಸ್ಟ್ ಬಿಟ್ಟು ಒಂದು ಹೋಲ್ ಗ್ಯಾಪ್ ಬಿಟ್ಟು, ಅಂದರೆ ಎರಡನೇ 3 ಚೈನ್ ಗ್ಯಾಪ್ ಇರುತ್ತೆ ಅಲ್ಲ, 3 ಚೈನ್ ಮಾಡಿರ್ತೀವಲ್ಲ ಆ ಗ್ಯಾಪ್ ಮೇಲೆ ಇರುತ್ತಲ್ವ, ಅಲ್ಲಿ ನಾನು ನೀಡಲ್ದ ಹಾಕಿ ದಾರನ ತೊಗೊಬಂದು 2 ದಾರ ಒಂದು ಸತಿ ಮಾಡ್ತೀನಿ, ಮತ್ತು 2 ದಾರ ಒಂದು ಸತಿ ಮಾಡ್ತೀನಿ. 1 ಡಬಲ್ ಕ್ರೋಶೆ ಆಯಿತು. 1 ಡಬಲ್ ಕ್ರೋಶೆ ಆಗಿದ ತಕ್ಷಣ 2 ಚೈನ್ಸ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆಗಿದ ತಕ್ಷಣ 2 ಚೈನ್ಸ್ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೊ ಈ ಡಬಲ್ ಕ್ರೋಶೆ ಕೆಳಗಡೆ ಒಂದು ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಬಂದು ಹಾಗೆ ಇಟ್ಕೋಬೇಕು. ಇಲ್ಲಿ ಕಂಬ ಏನು ಮಾಡಬಾರ್ದು, ನಾವು ಹಾಗೆ ಇಟ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಈ ರೀತಿ ನೋಡಿ, ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು
ಹಾಗೆ ಇಟ್ಕೋಬೇಕು. ಒಟ್ಟು 3 ದಾರ ಆಗುತ್ತೆ ಒನ್ ಟೈಮ್ ನಾವು ಮಾಡಿದ್ರೆ. ಇದನ್ನು 4 ಟೈಮ್ ಅಥವಾ 5 ಟೈಮ್ ನಾನು ಈ ರೀತಿ ಮಾಡ್ತಾಯಿದ್ದೀನಿ. 5 ಟೈಮ್ಸ್ ಈ ಥರ ಮಾಡಿಕೊಂಡು ಎಲ್ಲ ಥ್ರೆಡ್ಗೂ ಸೇರಿಸಿ 1 ಟೈಮ್ ಈ ಥರ ನೀಡಲ್ಲಿಂದ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋಬೇಕು. ನೋಡಿ, ಬಂದಿರೋ ಥ್ರೆಡ್ಡಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಪಫ್ ಆಯ್ತಲ್ವಾ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೊ ಇವಾಗ ಒಂದು ಕಂಬದ ಮೇಲಿರೋ ಸಿಂಗಲ್ ಕ್ರೋಶೆ ಗ್ಯಾಪ್, ಒಂದು ಕಂಬದ ಮೇಲಿರೋ ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನಾನು ಒಂದು ಹೋಲ್ನ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರ 1 2 ದಾರ 1 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಆಗಿದ ತಕ್ಷಣ 2 ಚೈನ್ಸ್ ಮಾಡ್ಕೊಳ್ಳೋಣ. 2 ಚೈನ್ಸ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಇಲ್ಲಿ ನೀಟಾಗಿ ಗ್ಯಾಪ್ ಗೊತ್ತಾಗತ್ತೆ ನಿಮಗೆ. ಅಲ್ಲಿ ಗ್ಯಾಪಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಈ ರೀತಿ 5 ಟೈಮ್ಸ್ ಮಾಡ್ತೀನಿ ಫ್ರೆಂಡ್ಸ್. 4 ಅಥವಾ 5 ಟೈಮ್ಸ್ನ ಮಾಡ್ಕೊಳ್ಳಿ. ಎಲ್ಲ ದಾರನೂ ಸೇರಿಸಿ 1 ಟೈಮ್ ದಾರನ ಎಳ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಒಂದು ಹೋಲ್ ಗ್ಯಾಪ್ನ ಬಿಟ್ಟು ಇನ್ನೊಂದು ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1 ಟೈಮ್ 2 ದಾರ 1 ಟೈಮ್ ಮಾಡ್ಕೊಳ್ಳೋಣ. ಸೊ 2 ಚೈನ್ಸ್ ಮಾಡ್ಕೊಳ್ಳೋಣ. ಕಂಬ ಆಗಿದ ತಕ್ಷಣ 2 ಚೈನ್ಗಳನ್ನ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು ಸೇಮ್ ಅದೇ ರೀತಿ ನಾನು 5 ಟೈಮ್ಸ್ನ ಮಾಡಿಕೊಂಡು ಎಲ್ಲ ಸೇರಿ ಒಂದು ಸತಿ ಲಾಕ್ ಮಾಡ್ಕೊಳ್ತೀನಿ. ನಮಗೆ ಟ್ರಯಾಂಗಲ್ ಶೇಪು ಪಫ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಸೊ ಟ್ರಯಾಂಗಲ್ ಶೇಪ್ ನಮಗೆ ಪಫ್ ಅನ್ನೋದು ಫಾರ್ಮ್ ಆಗುತ್ತೆ. ಸ್ವಲ್ಪ ಎಂಬೋಸಿಂಗ್ ಟೈಪ್ ಇರುತ್ತೆ, ತಿಕ್ಕಾಗೆ ಪಫ್ ಡಿಸೈನು. ಇದಕ್ಕೆ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಮತ್ತು ಒಂದನ್ನು ಸ್ಕಿಪ್ ಮಾಡಿಬಿಟ್ಟು ನಾನು ಇನ್ನೂ ಒಂದು ಕಂಬ ಮಾಡಿ ಪಫ್ನ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ಸ್ ಹಾಕಬೇಕು. ಸ್ಪೀಡಾಗಿ, ಅಂದರೆ ಪ್ರಾಕ್ಟೀಸ್ ಇರೋರಿಗೆ ತುಂಬ ಸ್ಪೀಡಾಗಿ ಹಾಕ್ಬೋದು ಫ್ರೆಂಡ್ಸ್. ಪಫ್ ಏನು ಕಷ್ಟ ಆಗೋದಿಲ್ಲ. ಸೊ ನೋಡಿ, ಈಸಿಯಾಗಿ ಒಂದು ಗ್ರಿಪ್ ಮೇಲೆ ಲೆಫ್ಟ್ ಹ್ಯಾಂಡ್ 4 ಫಿಂಗರಲ್ಲಿ ಗ್ರಿಪ್ ಮಾಡ್ತೀನಿ ಮತ್ತು ತಂಬಲ್ಲಿ ಪ್ರೆಸ್ ಮಾಡಿಟ್ಕೊಂಡು ನೋಡಿ ಫಾಸ್ಟಾಗಿ ಹಾಕ್ಕೊಂಡ್ಬಿಡ್ಬೋದು. ಈ ರೀತಿ ನಾನು ಒಂದು ಬಿಟ್ಟು ಒಂದು ಮಾಡ್ಕೊಳ್ತೀವಿ. 7 ಬರುತ್ತೆ. ಒಂದು ಆರ್ಚಿಗೆ ನನಗೆ 7 ಪಫ್ಗಳು ಬರುತ್ತೆ. ಸೆಂಟ್ರದೊಂದು 7 ಪಫ್ಗಳಾದಮೇಲೆ ನೋಡಿ ಡೈರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ತೀನಿ. 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಒಳಗಡೆ ಲಾಕ್ ಮಾಡಿದ ತಕ್ಷಣ ಸೊ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ತೀನಿ. ಅಂದರೆ ಒಂದು ವಾಪಸ್ ಹೋಗ್ಬೇಕು ಫ್ರೆಂಡ್ಸ್, ಒಂದು ಸ್ಟೆಪ್ ವಾಪಸ್ ಹೋಗ್ಬೇಕು. ಇವಾಗ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಇಲ್ಲಿಂದ ಡೈರೆಕ್ಟಾಗಿ ನಾವು ಲಾಕ್ ಆಗಿದ ತಕ್ಷಣ ಟರ್ನ್ ಮಾಡ್ಕೊಂಡು ಡಿಸೈನ್ನ ಡೈರೆಕ್ಟಾಗಿ 3 ಚೈನ್ಸ್ನ ಹಾಕ್ಕೊಳ್ಳೋಣ. 1 ಚೈನ್ 2 ಚೈನ್ 3 ಚೈನ್ 3 ಚೈನ್ಗಳನ್ನ ಹಾಕ್ಕೋಬೇಕು. ನೋಡಿ ಪಫ್ 2 ಪಫ್ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. 3 ಚೈನ್ ಹಾಕೋಣ. 2 ಪಫ್ ಮಧ್ಯ ಪ್ಲೇಸ್ ಇರುತ್ತೆ ಅಲ್ವಾ, ಅಲ್ಲಿಗೆ ಸೆಂಟ್ರಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ನಾವು ಜಸ್ಟ್ ಟ್ರಿಪಲ್ ಕ್ರೋಶೆ ಆರ್ಚು ಪಫ್ನು ಕೂಡ ಬಿಡ್ಬೋದು ಫ್ರೆಂಡ್ಸ್. ಅದು ಸಿಂಪಲಾಗಿ ಚೆನ್ನಾಗಿ ಬರುತ್ತೆ ಡಿಸೈನು. ಇದು ಕಂಟಿನ್ಯೂಷನ್. ಸೊ 3 ಚೈನ್ಸ್ನ ಹಾಕ್ಕೊಂಡು ಹೋಗೋಣ. ಸೊ ನಾವು ಪಫ್ ಡಿಸೈನ್ಗೆ ಮಿನಿ ಸ್ಲ್ಯಾಂಟಿಂಗ್ ಆರ್ಚಸ್ ಥರ ಹಾಕಿದ್ದೀನಿ ಟ್ರಿಪಲ್ ಆರ್ಚಿಗೆ. ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು. ಇದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ನಾರ್ಮಲ್ ಪುಟ್ಟು ಮಿನಿ ಆರ್ಚನ್ನೇ ಹಾಕಿದ್ದೀನಿ, ಬಟ್ ಸ್ಲ್ಯಾಂಟಿಂಗ್ ಅಲ್ಲ, ಡೈರೆಕ್ಟ್ ಆರ್ಚ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ 3 ಚೈನ್ನ ಪ್ರತಿಯೊಂದು ಪಫ್ಗೂ ಕೆಳಗಡೆ ಬರೋ ಥರ ಮಾಡ್ತಾಯಿದ್ದೀನಿ. ಸೊ ಲಾಸ್ಟಲ್ಲೂ ಅಷ್ಟೇ ಪಕ್ಕ ಇರೋ ಪ್ಲೇಸ್ಗೆ ನಾನು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿಬಿಟ್ಟು ಇಲ್ಲಿಂದ 2 ಚೈನ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 2 ಚೈನ್ಸ್ ಹಾಕ್ಬಿಟ್ಟು ಸ್ಟಾರ್ಟಿಂಗು 2 ಚೈನ್ಸ್ ಹಾಕಿ ಲಾಕ್ ಮಾಡಿದ್ವಿ ಅಲ್ಲ, ಅಲ್ಲಿಗೆ ಸಿಂಗಲ್ ಕ್ರೋಶೆಗೆ ನಾನು ಲಾಕ್ ಮಾಡ್ತೀನಿ. ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ತೀನಿ. ಇವಾಗ ನಾವೇನು ಬ್ಯಾಕ್ ಸೈಡಿಂದ 2 ಚೈನ್ ಹಾಕಿದ್ವಲ್ಲ, ಅದನ್ನು ಒಂದು ಕಂಬ ಥರ ಕನ್ಸಿಡರ್ ಮಾಡಬೇಕಿದ್ರಲ್ಲಿ. ಸೊ ಬ್ಯಾಕ್ ಸೈಡಿಂದ 2 ಚೈನ್ ಹಾಕಿರೋದನ್ನು ಕಂಬ ಥರ ಕನ್ಸಿಡರ್ ಮಾಡಿಬಿಟ್ಟು ನೋಡಿ 3 ಚೈನ್ನ ಒಂದು ಲೇಯರ್ ಥರ ಬಂದಿದೆಲ್ಲ, ಒಂದು ಸ್ಟೆಪ್ ಥರ. ಸೊ ಇವಾಗ ಇಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ 1 ಟೈಮ್ ಸುತ್ಕೋಬೇಕು. ಸೊ ಈ 3 ಚೈನ್ ಏನಿದೆ ಪಫ್ ಕೆಳಗಡೆ, ಅದ್ರ ಒಳಗಡೆ ವರ್ಕ್ ಮಾಡಬೇಕು ನಾವು. ಇವಾಗ 3 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ 1 ಸತಿ ಮತ್ತು 2 ದಾರ 1 ಸತಿ ಈ ರೀತಿ ಕಂಬಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಮತ್ತು ಇನ್ನೂ 1 ಟೈಮು
ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು ಎಡ್ದಾರ ಒಂದು ಸತಿ ಎಡ್ದಾರ ಒಂದು ಸತಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬ್ಯಾಕ್ ಸೈಡಿಂದ ಹಾಕಿರೋ 2 ಚೈನು ಒಂದು ಕಂಬ ಥರ ಕನ್ಸಿಡರ್ ಮಾಡೋಣ. ಇನ್ನು 2 ಸತಿ ಮಾಡ್ಕೊಳ್ಳೋಣ. ಒಂದು ಆರ್ಚಲ್ಲಿ ನಾವು 5 ಕಂಬಗಳನ್ನ ಹಾಕ್ಕೊಳ್ತೀನಿ. ಆಲ್ರೆಡಿ 1 ಹಾಕಿರೋದ್ರಿಂದ ಇಲ್ಲಿ 4 ಹಾಕ್ಕೋತಾ ಇದ್ದೀನಿ. 4 ಆದ ತಕ್ಷಣ ಫ್ರೆಂಡ್ಸ್ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಬ್ಯಾಕ್ ಸೈಡಿಂದ, ಸೊ 3 ಚೈನ್ ಲಾಕ್ ಮಾಡಿರ್ತೀವಲ್ಲ, 3 ಚೈನ್ ಲಾಕ್ಗೆ ನಾನು ಇನ್ನೂ 1 ಟೈಮ್ ಲಾಕ್ ಮಾಡಿ ಟೈಟ್ ಮಾಡ್ತೀನಿ. ನಮಗೆ ಆರ್ಚ್ ಟೈಪ್ ಬರಬೇಕು ಪಫ್ ಕೆಳಗಡೆ, ಅದಕ್ಕೋಸ್ಕರ ಟೈಟ್ ಮಾಡ್ಕೊಳ್ತೀನಿ. ಅಲ್ಲಿಂದ ಡೈರೆಕ್ಟಾಗಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 3 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಎಡ್ದಾರ ಒಂದು ಸತಿ ಎಡ್ದಾರ ಒಂದು ಸತಿ. ಬೇಕಂದ್ರೆ 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ನಾವು ಕಂಬನ ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್. ಇದಿನ್ನೂ ಡಿಫೈನ್ ಆಗಿ ಬರುತ್ತೆ, ಯು ಶೇಪ್ ನೀಟಾಗಿ ಗೊತ್ತಾಗುತ್ತೆ, ಬಟ್ ಬಿಗ್ ಅನಿಸುತ್ತೆ. ಈಗ ಆಲ್ರೆಡಿ 3 ಸ್ಟೆಪ್ ಆರ್ಚ್ ಆಗಿರೋದ್ರಿಂದ ನಾನು ಎಕ್ಸ್ಟ್ರಾ 1 ಚೈನ್ ಹಾಕಿಲ್ಲ, ಹಾಗೇನೆ ಮಾಡ್ತಾಯಿದ್ದೀನಿ. ಸೊ ಬೇಕಂದರೆ ಅದನ್ನು ಕೂಡ ನೀವು ಹಾಕ್ಕೊಂಡು ಮಾಡ್ಬೋದು. ಏನಂದರೆ ಸಿಂಗಲ್ ಕ್ರೋಶೆ ಆದಮೇಲೆ ನಾವು ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡ್ತೀವಲ್ಲ ನೆಕ್ಸ್ಟ್ 3 ಚೈನ್ ಒಳಗಡೆ, ಆವಾಗ 1 ಚೈನ್ ಹಾಕಿ ಸ್ಟಾರ್ಟ್ ಮಾಡೋದು. ಇವಾಗ 1 ಚೈನ್ ಹಾಕಿ ಲಾಕ್ ಮಾಡೋದು, ಆ ಥರ ಕೂಡ ನೀವು ಮಾಡ್ಬೋದು. ಇಲ್ಲ 5 ಕಂಬ ಮಾಡಿದ್ದೀನಿ ಫ್ರೆಂಡ್ಸ್. 5 ಕಂಬ ಮಾಡಿದ ತಕ್ಷಣ ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ವ ಸೆಂಟರ್ದು, ಅಲ್ಲಿಗೆ ಇನ್ನೂ 1 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ತೀನಿ. ನಮಗೆ ಯು ಶೇಪ್ ನೀಟಾಗಿ ಬರುತ್ತೆ, ಫ್ಲವರ್ ಪೆಟಲ್ಸ್ ಥರ. ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ 3 ಚೈನ್ ಒಳಗಡೆ 5 ಕಂಬಗಳನ್ನ ಮಾಡ್ಕೋಬೇಕು. 5 ಡಬಲ್ ಕ್ರೋಶೆ, ಸೇಮ್ ಸೈಜ್ 5 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು ಮತ್ತು ಎಂಡಿಂಗು ಬೇಕಂದರೆ ಒಂದೊಂದು ಚೈನ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಡಿಫೈನ್ ಅನಿಸುತ್ತೆ, ಅಂದರೆ ಇನ್ನೂ ಯು ಶೇಪ್ ಬ್ರಾಡ್ ಅನಿಸುತ್ತೆ, ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಸೊ ಇದು ಪುಟ್ದಾಗೆ ಇರಲಿ ಅಂದ್ಬಿಟ್ಟು ನಾನು ಚೈನ್ ಹಾಕಿಲ್ಲ. ಸೊ ಈ ರೀತಿ ಆರ್ಚ್ಗಳನ್ನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಪ್ರತಿ 3 ಚೈನ್ ಒಳಗಡೆ 5 ಕಂಬಗಳನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪ್ರತಿ 3 ಚೈನ್ ಒಳಗಡೆ ಸ್ವಲ್ಪ ವರ್ಕ್ ಇದೆ, ಬಟ್ ಬ್ರಾಡಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಾರಿಗೆ ಬಂದು ತುಂಬ ಕಡಿಮೆ ಆರ್ಚಸ್ಸೇ ಇಡಿಸುತ್ತೆ ಫ್ರೆಂಡ್ಸ್. ನಾವು ನಾರ್ಮಲಾಗಿ ಡಬಲ್ ಆರ್ಚ್ ಅಂದರೆ 25 ಅರೌಂಡ್ ಇಡಿಸುತ್ತೆ. ಇದೆಲ್ಲ ಜಾಸ್ತಿ ಇಡಿಸೋದಿಲ್ಲ, ನಿಮಗೆ 18-17 ಅಷ್ಟೇ ಇಡಿಸುತ್ತೆ. ಯಾಕಂದರೆ ತುಂಬ ಬ್ರಾಡ್ ಬರುತ್ತೆ, ಅಗಲ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಬೇಕಂದರೆ ನಾನು 3 ಚೈನ್ ಬೇಸಲ್ಲಿ ಹಾಕ್ಸಿದೆ ಅಲ್ಲ, 4 ಚೈನ್ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಬೇಕಂದರೆ ನೀವು ಸೆಂಟ್ರ್ ಆರ್ಚಿಗೆ ಒಂದು ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಬೀಡ್ ಆ್ಯಡ್ ಮಾಡಿ ಒಂದು ಆರ್ಚ್ ತೋರಿಸಿದ್ದೀನಿ. ಸೊ ಈ ಸೆಂಟ್ರ್ ಆರ್ಚ್ ಏನಿದೆ, 2 ಕಂಬ ಅಥವಾ 3 ಕಂಬ ಆದಮೇಲೆ ಒಂದು ಬೀಡನ್ನ ಹಾಕಿ ಮತ್ತು 2 ಕಂಬನ 3 ಕಂಬನ ಹಾಕಿ ಕಂಪ್ಲೀಟ್ ಮಾಡ್ಕೋಬೋದು ಆರ್ಚು ಈ ರೀತಿ. ಸೊ ಜಸ್ಟ್ ಇನ್ಸರ್ಟ್ ಮಾಡಿ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅಷ್ಟೇ. ಒಂದು ಬೀಡನ್ನ ಪ್ಲೇಸ್ ಮಾಡಿಬಿಟ್ಟು ಈ ಥರ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ನಾನು ಈ ಆರ್ಚ್ಗೂ ನಾನು ರಿಮೂವ್ ಮಾಡಿದ್ದೀನಿ ಫ್ರೆಂಡ್ಸ್ ಬೀಡನ್ನ. ಸೊ ಹಾಗೆ ಇದನ್ನು ಹಾಕೋಣ. ಸೆಂಟ್ರ್ ಅಂದರೆ ಸೆಕೆಂಡ್ ಆರ್ಚಿಗೆ ಮಾತ್ರ ಒಂದು ಬೀಡನ್ನ ಹಾಕಿ ತೋರಿಸಿದ್ದೀನಿ ನಿಮಗೆ. ಸೊ ಈ ರೀತಿ ಬರುತ್ತೆ. ಸೆಂಟರ್ ಆರ್ಚಿಗೆ ಮಾತ್ರ 2 ಕಂಬ ಆದಮೇಲೆ ಒಂದು ಬೀಡನ್ನ ಹಾಕಿದ್ದೀನಿ. ಮತ್ತು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನೋಡಿ ಬೀಡನ್ನ ಇದರಲ್ಲಿ ರಿಮೂವ್ ಮಾಡಿದ್ದೀನಿ, ಸೆಕೆಂಡ್ ಆರ್ಚಿಗೆ ಹಾಕಿದ್ದೀನಿ, ಹಾಕಿ ತೋರಿಸೋದೇನೆ. ಸೊ ಈ ರೀತಿ ಕಾಣಿಸುತ್ತೆ, ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ನಿಮ್ಗೆ ಗೊತ್ತಾಗಲ್ಲ 2 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ ಅಂತ. ಇವಾಗ ಕಂಬ ಆಗಿದ ತಕ್ಷಣ 5 ಕಂಬ ಆಗಿದ ತಕ್ಷಣ ಲಾಸ್ಟ್ ಆರ್ಚಿಗೆ ಡೈರೆಕ್ಟಾಗಿ 5 ಚೈನ್ ಇರೋ ಪಕ್ಕದ ಸಿಂಗಲ್ ಕ್ರೋಶೆಗೆ ನಾನು ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಅಲ್ಲಿಂದ 5 ಚೈನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ 5 ಚೈನ್ ಮಾಡಿಕೊಂಡು ಅದೇ ಸಿಂಗಲ್ ಕ್ರೋಶೆ ಫಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿಕೊಂಡು 2 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 3 ಚೈನ್ ಒಳಗಡೆ 2 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೊ ಫಸ್ಟ್ ಹೋಲ್ ಗ್ಯಾಪ್ ಕಾಣಿಸುತ್ತೆ ನಿಮಗೆ, ಅದನ್ನು ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್, ಫಸ್ಟ್ ಹೋಲ್ ಗ್ಯಾಪ್ನ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ ಸ್ವಲ್ಪ ಟ್ವಿಸ್ಟೆಡ್ ಇರುತ್ತೆ ಫ್ರೆಂಡ್ಸ್. 3 ಚೈನ್ ಹಾಕಿರ್ತೀವಿ ಅಲ್ಲ, ಅದು ಟ್ವಿಸ್ಟ್ ಟೈಪ್ ಇರುತ್ತೆ. ಅದ್ರ ಮೇಲಿರೋ ಚೈನಿಗೆ ನಾನು ಕಂಬನ ಮಾಡ್ಕೊಳ್ತೀನಿ. ಅದನ್ನು ಒಂದು ಹೋಲ್ ಗ್ಯಾಪ್ ಥರ ಕನ್ಸಿಡರ್ ಮಾಡಿ ಆ ಚೈನ್ ಮೇಲ್ಗಡೆ ಇರೋ ಚೈನ್ಗೆ ಫಸ್ಟ್ ಚೈನ್ಗೆ 3 ಚೈನ್ ಫಸ್ಟ್ ಚೈನ್ಗೆ ನಾನು ಕಂಬನ ಮಾಡ್ಕೊಳ್ತೀನಿ. ಸೊ ಅಲ್ಲಿಂದ 5 ಸರ್ತಿ ಈ ಥರ ಡಬಲ್ ಕ್ರೋಶೆಟ್ ಟೈಪ್ ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತರಬೇಕು. ಬಟ್ ಹಾಗೆ ಇಟ್ಕೋಬೇಕು. 2 ಸತಿ 2 ದಾರ 1 2 ದಾರ 1 ಆ ಥರ ಮಾಡ್ಕೋಬಾರ್ದು. ಹಾಗೆ ಇಟ್ಕೊಂಡು 5 ಸತಿ ಮಾಡಿಕೊಂಡು ಎಲ್ಲ ಥ್ರೆಡ್ನು ಸೇರಿಸಿ ಒಂದು ಸತಿ ಲಾಕ್ ಮಾಡಿ ಟೈಟ್ ಮಾಡ್ಕೊಳ್ಳೋದು. ನಮಗೆ ಟ್ರಯಾಂಗಲ್ ಶೇಪ್ ಪಫ್ ಡಿಸೈನ್ಸ್ ಫಾರ್ಮ್ ಆಗುತ್ತೆ. ಒಂದು ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ ಸೆಕೆಂಡ್ ಹೋಲ್ ಗ್ಯಾಪ್ಗೆ ಮತ್ತೆ ಒಂದು ಕಂಬನ ಮಾಡಿಕೊಂಡು ಪಫ್ ಮಾಡ್ಕೊತೀನಿ. ಈ ರೀತಿ 7 ಪಫ್ಗಳು ಬರುತ್ತೆ ಫ್ರೆಂಡ್ಸ್. 7
ಪಫ್ನ ನಾನು ಇದರಲ್ಲಿ ಮಾಡ್ಕೊಳ್ತೀನಿ. ಸೊ ಪಫ್ ಡಿಸೈನು ಅಷ್ಟೇ ತುಂಬ ಸ್ಪೀಡಾಗಿ ಮಾಡ್ಕೋಬೋದು ನೀವು. ಆ್ಯಕ್ಚುಲಿ ಫಸ್ಟ್ ಸ್ಟೆಪ್ ಏನಂದರೆ ಫಸ್ಟ್ ಆರ್ಚ್ ಎಷ್ಟು ಟೈಮ್ ತೊಗೋತಿರೋ ಸೆಕೆಂಡ್ ಆರ್ಚ್ ಅಷ್ಟೇ ಟೈಮಲ್ಲಿ ಆಗೋಗ್ಬಿಡುತ್ತೆ. ನೋಡೋಕೆ ಬ್ರಾಡ್ ತುಂಬ ಟಫ್ ಅನಿಸ್ಬೋದೇನೋ, ಬಟ್ ತುಂಬ ಈಸಿ ಇದೆ ಡಿಸೈನ್ ಇದು. ಸೊ ಪಫ್ನ ಮಾಡ್ಕೊಳ್ಳೋದು. ಪಫ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಒಟ್ಟು 7 ಬಂದಿರುತ್ತೆ ನಿಮಗೆ. ಲಾಕ್ ಮಾಡಿದ ತಕ್ಷಣ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು 3 ಚೈನ್ಸ್ ಹಾಕ್ಕೊಂಡು ಎರಡು ಪಫ್ ಮಧ್ಯದಲ್ಲಿ ಲಾಕ್ ಮಾಡ್ಕೊಂಡು ಹೋಗಬೇಕು. 3 ಚೈನ್ ಹಾಕಿ 2 ಪಫ್ ಮಧ್ಯೆ ಲಾಕ್ ಮಾಡ್ತೀನಿ. ಮತ್ತೆ 3 ಚೈನ್ ಹಾಕಿ 2 ಪಫ್ ಮಧ್ಯೆ ಲಾಕ್ ಮಾಡಿಕೊಂಡು ಈ ರೀತಿ ಪೂರ್ತಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿ ಲಾಸ್ಟಲ್ಲಿ ಇದು ಬ್ಯಾಕ್ ಸೈಡ್ ಇನ್ನು ಪಫ್ ಕೆಳಗಡೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನಾವು ಸ್ಟಾರ್ಟಿಂಗ್ 2 ಚೈನ್ಸ್ ಹಾಕಿರ್ತೀವಲ್ಲ ಅಲ್ಲೇ ಸೇಮ್ 2 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡಿಂದ ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಸೊ ಡಿಸೈನ್ ಈ ರೀತಿ ಟರ್ನ್ ಮಾಡ್ಕೊಂಡು ಫುಲ್ ಸ್ಯಾರಿ ಫುಲ್ ಟರ್ನ್ ಮಾಡೋದು ಬೇಡ ಫ್ರೆಂಡ್ಸ್. ಎಷ್ಟು ಡಿಸೈನ್ ಹಾಕಿರ್ತೀವಿ ಅಷ್ಟೇ ಟರ್ನ್ ಮಾಡಿಕೊಂಡ್ರೆ ಆಯಿತು. ಅಲ್ಲಿಂದ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಡಬಲ್ ಕ್ರೋಶೆನ ಹಾಕ್ಕೊಂಡು ಹೋಗ್ತೀನಿ. ಆ 2 ಚೈನು ನಾವು ಬ್ಯಾಕ್ ಸೈಡಿಂದ ಹಾಕಿರೋ 2 ಚೈನು ಒಂದು ಕಂಬ ಥರ ಕನ್ಸಿಡರ್ ಮಾಡಿ ಮಿಕ್ಕಿದ 4 ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ 4 ಡಬಲ್ ಕ್ರೋಶೆ ಮಾಡಿಕೊಂಡು ಈ ಲಾಕ್ ಮಾಡಿರ್ತೀವಲ್ಲ 3 ಚೈನ್ ಲಾಕ್ 2 ಪಫ್ ಮಧ್ಯೆ ಅದೇ ಸಿಂಗಲ್ ಕ್ರೋಶೆ ಲಾಕ್ಗೆ ನಾನು ಲಾಕ್ ಮಾಡ್ಕೊತೀನಿ. ಮತ್ತು ಪ್ರತಿ 3 ಚೈನ್ ಒಳಗಡೆ 5 ಕಂಬನ ಫಿಲ್ ಮಾಡ್ತೀನಿ. ಪ್ರತಿ 3 ಚೈನ್ ಒಳಗಡೆನೂ ಕಂಬಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ತೀನಿ. ಸೊ ಈ ಥರ ಪಫಿಗೆ ನಾನು ಫ್ರೆಂಡ್ಸ್ ಸ್ಲ್ಯಾಂಟಿಂಗ್ ಅಡ್ಜಸ್ಟ್ನ ಹಾಕಿ ತೋರಿಸಿದ್ದೀನಿ. ಅದು ಡಿಫ್ರೆಂಟಾಗಿ ಕಾಣಿಸುತ್ತೆ. ಅದೊಂಥರ ಡಿಸೈನು ಡಿಫ್ರೆಂಟಾಗಿ, ಇದು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಪಫ್ ಕೆಳಗಡೆ ಚಿಕ್ಕ ಚಿಕ್ಕ ಪೆಟಲ್ಸ್ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಸೊ ಬೇಕಂದರೆ ನೀವು ಪ್ರತಿ ಸ್ಟೆಪ್ನು ಸಪ್ರೇಟಾಗಿ ಯೂಸ್ ಮಾಡ್ಕೋಬೋದು, ಕಲರ್ ಕಾಂಬಿನೇಷನ್ ಮಾಡ್ಕೋಬೋದು. ಬಟ್ ಪಫ್ ಕೆಳಗಡೆ 3 ಚೈನ್ ಹಾಕಿ ಈ ಥರ ಫ್ಲವರ್ ಪೆಟಲ್ಸ್ ಹಾಕೋದು ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ನಾನು ಸೆಕೆಂಡ್ ಆರ್ಚಲ್ಲಿ ಒಂದು ಬೀಡ್ ಕೂಡ ಇಟ್ಟಿದ್ದೀನಿ ನೋಡಿ. ನೀವು ಬೀಡ್ ಇಟ್ಟರೆ ಸ್ವಲ್ಪ ವಿ ಶೇಪ್ ಟೈಪ್ ಬರುತ್ತೆ. ವಿತೌಟ್ ಬೀಡು ನಮಗೆ ಯು ಶೇಪ್, ನೀಟಾಗಿ ಯು ಶೇಪ್ ಫ್ಲವರ್ ಪೆಟಲ್ಸ್ ಥರ ಬರುತ್ತೆ. ಯಾವ ರೀತಿ ಬೇಕಾದ್ರೆ ಆ ರೀತಿ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ನಿಮ್ಗೆ ಇನ್ನೂ ಫಿನಿಶಿಂಗ್ ಬೇಕಂದರೆ ನೀವು ಸಪ್ರೇಟ್ ಸ್ಟೆಪ್ಪಿಗೆ ಹೋಗ್ಬೋದು, ಇಲ್ಲಾಂದರೆ ಹೀಗೆ ಜಸ್ಟ್ ಹಾಕೋಬೋದು, ಚೆನ್ನಾಗಿ ಬರುತ್ತೆ. ಸೊ ಫೈನಲಿ ಕುಚ್ಚು ಕಟ್ಟಿದ್ಮೇಲೆ ನೋಡಿ ಫ್ರೆಂಡ್ಸ್ ಒಂದು ಬೀಡನ್ನ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಮತ್ತು ಸ್ಟೋನ್ ಚೈನು ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡಿದ್ದೀನಿ. ಸೊ ಬೇಕಂದರೆ ನೀವು ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈ ರೀತಿ ಜಸ್ಟ್ ಫ್ಲ್ಯಾಟ್ ಡಿಸೈನ್ ಕೂಡ ನೀವು ವರ್ಕ್ ಇರುತ್ತೆ ಅಲ್ವಾ, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಒಂದೇ ಒಂದು ಸಿಂಗಲ್ ಬೀಡ್ ಇಟ್ಟಿದ್ದೀನಿ ಅಷ್ಟೇ. ಸೊ ಇನ್ನೊಂದು ಆರ್ಚಿಗೂ ನಾನು ಬೀಡು ಮತ್ತು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿದ್ದೀನಿ. ಸೊ ಯಾವ ರೀತಿ ಬೇಕಾದ್ರೆ ಆ ರೀತಿ ನೀವು ಮಾಡ್ಕೋಬೋದು. ಡಿಸೈನ್ ಫೈನಲಾಗಿ ಈ ರೀತಿ ಇರುತ್ತೆ. ಬೇಕಾದರೆ ಕುಚ್ಚು ಅಷ್ಟೇ ಸ್ವಲ್ಪ ಸ್ಪೆಷಲಾಗಿ ಬರಲಿ, ಇನ್ನೂ ಗ್ರ್ಯಾಂಡ್ ಕಾಣಲಿ ಅಂದರೆ ಒಂದು ಲೆಂತಿ ಕುಚ್ಚಿಗೆ ಒಂದು ಸೆಂಟ್ರಲ್ಲಿ ಒಂದು ಬೀಡ್ ಕೂಡ ಇಟ್ಬಿಟ್ಟು ನೀವು ಕುಚ್ಚು ಕಟ್ಕೋಬೋದು. ಫೈನಲಾಗಿ ಈ ರೀತಿ ಇರುತ್ತೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಸ್ಯಾರಿಗೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ಇವತ್ತಾರು ಸ್ಯಾರಿಗೆ ಹಾಕಿದ್ರೆ ಕೂಡ ನಾನು ತೋರಿಸ್ತೀನಿ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 900 ಅರೌಂಡ್ ಚಾರ್ಜ್ ಮಾಡ್ತೀವಿ. ಇನ್ನೂ ಜಾಸ್ತಿ ಮಾಡೋರು ಇರುತ್ತೆ, ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.